ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪರಲಾಕ್ಸ್ ಕನ್ನಡ. ನಾನು ನಿಮ್ಮ ಕಾವೇರಿ. ಅದೆಷ್ಟೋ ಲಕ್ಷ ಕುಟುಂಬಗಳನ್ನ ದಾರಿಗೆ ತಂದಿರೋ ಸಪ್ತ ಶನಿವಾರಗಳ ರಥದ ಬಗ್ಗೆ ಈ ವಿಡಿಯೋ. ಈ ರಥವನ್ನ ಯಾರೆಲ್ಲ ಮಾಡ್ಬೋದು ಅಂತ ನೋಡೋಣ. ಎಲ್ಲ ವಯಸ್ಸಿನ ಮಹಿಳೆಯರು, ಪುರುಷರು, ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಓಲ್ಡ್ ಏಜ್ ಅಲ್ಲಿರೋರು ಎಲ್ಲರೂ ಕೂಡ ಈ ರಥವನ್ನ ಮಾಡ್ಬೋದು. ಮುಖ್ಯವಾಗಿ ಶನಿ ದೋಷ ಇರೋರು, ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕಿರೋರು, ಸಂತಾನ ಸಮಸ್ಯೆ ಇರೋರು, ಹೀಗೆ ಯಾವುದೇ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಈ ರಥವನ್ನ ಮಾಡ್ಬೋದು. ಈ ಪೂಜೆ ಭಗವಂತ ಹಾಗೆ ನಮ್ಮ ನಡುವಿನ ಬಾಂಧವ್ಯವನ್ನ ಗಟ್ಟಿ ಮಾಡುತ್ತೆ. ವ್ರತವನ್ನ ಯಾವಾಗ ಮತ್ತೆ ಹೇಗೆ ಪ್ರಾರಂಭ ಮಾಡಬೇಕು ಅಂದ್ರೆ ಶನಿವಾರದ ದಿನ ವ್ರತವನ್ನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡೋ ದಿನ ಮನೆಯೆಲ್ಲ ಶುಚಿಗೊಳಿಸಿ ತಲೆ ಸ್ನಾನ ಮಾಡಿ ಕಪ್ಪು ಸೀರೆನ ಧರಿಸಿ ಪೂಜೆ ಸಾಮಗ್ರಿಗಳನ್ನೆಲ್ಲ ಶುಚಿಗೊಳಿಸಿ ನಂತರ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆ ದೇವರ ವಾರ ಶನಿವಾರ ಆಗಿರೋದ್ರಿಂದ ನಾನು ಶನಿವಾರ ಕಳಸನ ಸ್ಥಾಪನೆ ಮಾಡ್ತೀನಿ. ಈ ರಥಕ್ಕೆ ಮುಖ್ಯವಾಗಿ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋ ಅಥವಾ ಚಿಕ್ಕ ವಿಗ್ರಹ, ಹೂವು, ಹಣ್ಣು, ತುಳಸಿ ಮಾಲೆ, ಬಿಳಿ ಅಥವಾ ಹಳದಿ ಬಟ್ಟೆ, ಒಂದು ಪೀಠ, ಊದಿನ ಕಡ್ಡಿ, ಎಣ್ಣೆ, ಕರ್ಪೂರ, ತುಪ್ಪ, ಹಾಗೆ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟವಾಗಿರೋ ಕಪ್ಪು ಎಳ್ಳಿನ ನೈವೇದ್ಯ, ಪಾನಕ, ಅಕ್ಕಿ ಹಿಟ್ಟಿನ ದೀಪಗಳು. ಕಪ್ಪು ಎಳ್ಳಿನ ಉಂಡೆ ತಯಾರು ಮಾಡ್ಕೊಳ್ಳೋಕೆ ಮೊದಲು ಒಂದು ಪಾತ್ರೆಗೆ ಕಪ್ಪು ಎಳ್ಳನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಎಳ್ಳು ಚೆನ್ನಾಗಿ ಫ್ರೈ ಆದ ನಂತರ ಕಂಪ್ಲೀಟ್ ಆಗಿ ತಣ್ಣಗಾಗೋಕೆ ಬಿಡಿ. ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡಿರುವಂತ ಎಳ್ಳು, ಸಿಹಿಗೆ ಬೇಕಾದಷ್ಟು ಬೆಲ್ಲ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಈ ಪೌಡರ್ಗೆ ಸ್ವಲ್ಪ ತುಪ್ಪ ಹಾಕಿ ಉಂಡೆಗಳನ್ನಾಗಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಪಾನಕ ತಯಾರು ಮಾಡ್ಕೊಳ್ಳೋಕೆ ಒಂದು ಗ್ಲಾಸ್ಗೆ ಬೆಲ್ಲ, ತುಳಸಿ ದಳ, ಏಲಕ್ಕಿ, ಸೋಂಪು, ನೀರು ಹಾಕೊಂಡು ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಾನಕ ರೆಡಿ. ನಂತರ ಸಪ್ತ ಶನಿವಾರಗಳ ರಥಕ್ಕೆ ಮುಖ್ಯವಾಗಿ ಬೇಕಾಗುವ ಅಕ್ಕಿ ಹಿಟ್ಟಿನ ದೀಪಗಳನ್ನ ತಯಾರು ಮಾಡ್ಕೊಳ್ಳೋಕೆ ಒಂದು ಪ್ಲೇಟ್ಗೆ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ನಾದ್ಕೊಳ್ಳಿ. ನಂತರ 7 ಸಮಾನ ಭಾಗಗಳನ್ನಾಗಿ ಮಾಡಿಕೊಂಡು ದೀಪದ ಆಕಾರ ಕೊಡಿ. ತಯಾರು ಮಾಡಿ ಇಟ್ಕೊಂಡಿರೋ ಈ ದೀಪಗಳಿಗೆ ಬತ್ತಿನ ಹಾಕೊಂಡು ಸಾಧ್ಯ ಆದ್ರೆ ತುಪ್ಪ ಹಾಕೊಳ್ಳಿ. ಇಲ್ಲ ಅಂದ್ರೆ ಎಳ್ಳೆಣ್ಣೆನ ಹಾಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಪೂಜೆ ಯಾವ ರೀತಿ ಪ್ರಾರಂಭ ಮಾಡೋದು ಅಂತ ನೋಡೋಣ. ನೀವು ಯಾವ ಜಾಗದಲ್ಲಿ ಪೂಜೆ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಜಾಗವನ್ನ ಗಂಗಾಜಲ ಅಥವಾ ಗೋಮೂತ್ರದಿಂದ ಸ್ವಚ್ಛಗೊಳಿಸ್ಕೊಳ್ಳಿ. ಗೋಮೂತ್ರ ಅಥವಾ ಗಂಗಾಜಲ ಇಲ್ಲ ಅಂದ್ರೆ ಪರವಾಗಿಲ್ಲ, ಶುದ್ಧ ನೀರಿನಿಂದ ಶುಚಿಗೊಳಿಸ್ಕೊಳ್ಳಿ. ಶುಚಿಗೊಳಿಸ್ಕೊಂಡಿರೋ ಜಾಗದಲ್ಲಿ ಪೀಠ ಅಥವಾ ಮಣೆಯನ್ನ ಹಾಕೊಳ್ಳಿ. ನಂತರ ಒಂದು ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನ ಮಣೆಯ ಮೇಲೆ ಹಾಕೊಳ್ಳಿ. ನಂತರ ಗಂಧ ಕುಂಕುಮವನ್ನ ಹಚ್ಕೊಂಡಿರೋ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನ ಮಣೆಯ ಮೇಲೆ ಸ್ಥಾಪನೆ ಮಾಡಿ. ನಂತರ ಹೂವು, ತುಳಸಿ ಮಾಲೆಯಿಂದ ಆ ಸ್ವಾಮಿಗೆ ಅಲಂಕಾರ ಮಾಡಿ. ನಂತರ ಸ್ವಾಮಿಗೋಸ್ಕರ ತಯಾರು ಮಾಡಿರೋ ಎಳ್ಳಿನ ಉಂಡೆ, ಪಾನಕ, ಅಕ್ಕಿ ಹಿಟ್ಟಿನ ದೀಪಗಳು, ಹಣ್ಣು ಎಲ್ಲವನ್ನ ಸ್ವಾಮಿಯ ಮುಂದೆ ಇಟ್ಕೊಳ್ಳಿ. ತುಂಬಾ ಜನ ಅಕ್ಕಿ ಹಿಟ್ಟಿನ ದೀಪಗಳಿಗೆ ಗೋವಿಂದ ನಾಮಗಳನ್ನ ಬರೀತಾರೆ. ಆದ್ರೆ ನಾನು ಬರೆಯಲ್ಲ. ಯಾಕೆ ಅಂದ್ರೆ ಪೂಜೆ ಕಂಪ್ಲೀಟ್ ಆದ ನಂತರ ಈ ದೀಪಗಳನ್ನ ಗೋಮಾತೆಗೆ ಪ್ರಸಾದವಾಗಿ ನೀಡೋದ್ರಿಂದ ನಾವು ಈಗ ಬಳಸುವಂತ ಕುಂಕುಮದಲ್ಲಿ ಕೆಮಿಕಲ್ ಇರುತ್ತೆ. ಅದಕ್ಕೆ ನಾನು ಈ ದೀಪಗಳಿಗೆ ಗೋವಿಂದ ನಾಮಗಳನ್ನ ಬರೆಯೋದಿಲ್ಲ. ಈ ದೀಪಗಳಿಗೆ ಗೋವಿಂದ ನಾಮಗಳನ್ನ ಬರೆಯದೆ ಹಾಗೆ ಬರೀ ಹೂಗಳಿಂದ ಅಲಂಕಾರ ಮಾಡ್ಕೊಂಡ್ರೆ ಸಾಕು. ಇದೆಲ್ಲ ಆದ್ಮೇಲೆ ಮೊದಲು ನಾವು ದಿನನಿತ್ಯ ದೀಪಾರಾಧನೆ ಮಾಡೋ ಜಾಗದಲ್ಲಿ ಪೂಜೆ ಮಾಡಿ ದೀಪಾರಾಧನೆ ಮಾಡ್ಕೊಳ್ಳಿ. ಇದಾದ್ಮೇಲೆ ವೆಂಕಟೇಶ್ವರ ಸ್ವಾಮಿಯನ್ನ ಸ್ಥಾಪನೆ ಮಾಡಿರೋ ಜಾಗದಲ್ಲಿ ಅಕ್ಕಿ ಹಿಟ್ಟಿನಿಂದ ತಯಾರಿಸಿದ ದೀಪಗಳಿಂದ ದೀಪಾರಾಧನೆ ಮಾಡ್ಕೊಳ್ಳಿ. ದೀಪಾರಾಧನೆಯ ನಂತರ ಕರ್ಪೂರದ ಆರತಿ ಮಾಡಿ ಸ್ವಾಮಿಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನೀವು ಯಾವ ಕಾರಣಕ್ಕೆ ರಥವನ್ನ ಪ್ರಾರಂಭ ಮಾಡಿದೀರಾ ಅನ್ನೋದನ್ನ ಸ್ವಾಮಿ ಹತ್ರ ಹೇಳ್ಕೊಳ್ಳಿ. ಇದಿಷ್ಟು ಸಪ್ತ ಶನಿವಾರಗಳ ರಥದ ಬೆಳಗಿನ ಪೂಜಾ ವಿಧಾನ. ಸಂಜೆಯ ಪೂಜಾ ವಿಧಾನವನ್ನ ಪಾರ್ಟ್ 2 ಅಲ್ಲಿ ತಿಳಿಸಿಕೊಡ್ತೀನಿ. ಕಲಿಯುಗದ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾನು ತಿಳಿಸಿರೋ ಪೂಜಾ ವಿಧಾನದಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.